ಈ ಸಮಾವೇಶ ಇರಲಿ ಬಿಡಿ. ಈ ಸಮಾವೇಶ ದೀರ್ಘ ಸುಮಂಗಲಿ ಮಹಿಳೆಯರಿಗಾಗಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಸೇರಿರ್ತಕ್ಕಂಥ ಈ ಸಮಾವೇಶ. ಈ ಸಮಾವೇಶದಲ್ಲಿ ಬೇರೆ ಬೇರೆ ಇವೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಒಂದು ಸಂಘಟನಾ ವಿಚಾರಗಳು, ಅದು ಸಂಘಟನಾ ಸಮಾವೇಶ ಕರೆಯಬೇಕು, ಅಲ್ಲಿ ಚರ್ಚೆ ಮಾಡಬೇಕು. ಇನ್ನೊಂದು ರಾಜಕೀಯ ವಿಚಾರಗಳು, ರಾಜಕೀಯ ಸಮಾವೇಶ ಕರೆಯಬೇಕು, ರಾಜಕೀಯ ವಿಚಾರಗಳು ಅಲ್ಲಿ ಚರ್ಚೆ ಮಾಡಬೇಕು. ಅಲ್ಲಿ ನಮ್ಮ ವಿರೋಧ ಪಕ್ಷಗಳೇನು, ನಮ್ಮ ಪಕ್ಷ ಏನು, ನಾವೇ ಹೆಂಗಿರಬೇಕು, ಇದೆಲ್ಲ ನಾವು ಅಲ್ಲಿ ಮಾತಾಡಬೇಕು. ಇಲ್ಲಿ ನಾವು ಮಹಿಳೆಯರಿಗಾಗಿ ರೂಪಿಸ್ತಕ್ಕಂಥ ಕಾರ್ಯಕ್ರಮ, ಪಕ್ಷ ಯಾವ ರೀತಿ 5 ಗ್ಯಾರಂಟಿಗಳನ್ನು ಎಲ್ಲ ಜನರಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕಿದಾರೋ ಅದೇ ರೀತಿ ಆದಿನಾರಾಯಣ ಅವರು ಈ ಕಾರ್ಯಕ್ರಮ ಎಲ್ಲರಿಗೂ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಆ ಕಾರ್ಯಕ್ರಮದ ಭಾಗವಾಗಿ ಈಗಾಗಲೇ 3 ಕಾರ್ಯಕ್ರಮ ಮುಗಿಸಿದ್ದಾರೆ. ಇದು 4ನೇದು. ಇದು 6 ಪಂಚಾಯತಿಗೆ ಸೇರಿರ್ತಕ್ಕಂಥದ್ದು. ಸುಮಾರು ಒಂದು 25ರಿಂದ 30,000 ವೋಟ್ ಮಧ್ಯೆ ಇರ್ತಕ್ಕಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹತ್ರ ಒಂದು 15,000 ಮಹಿಳೆಯರಿಗೆ ನಾವು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಇಂಥ ದೊಡ್ಡ ಕಾರ್ಯಕ್ರಮ ಇಡೀ ಪಾರ್ಟಿ ಒಟ್ಟಿಗೆ ಸೇರಿ ಯಾವ ರೀತಿ ಪಾರ್ಟಿಗೆ, ಆದಿನಾರಾಯಣಗೆ, ಮತ್ತು ನಿಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ, ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಯಾವ ರೀತಿ ಇದನ್ನು ಉಪಯೋಗ ಪಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಚರ್ಚೆ ಮಾಡಬೇಕಾಗುತ್ತೆ. ಆ ಜನರ ಮಧ್ಯೆ ಹೋಗ್ಬೇಕಾಗತ್ತೆ, ಆ ಜನರನ್ನು ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಅವರದೇ ಆದಂಥ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ಜನಪರವಾಗಿ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮ ನಾವೆಲ್ಲರನ್ನು ರೂಪಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮದಿಂದ ಆದಿನಾರಾಯಣಿಗೆ ಹೆಸರು ಬರಬೇಕು, ಪಕ್ಷಕ್ಕೂ ಹೆಸರು ಬರಬೇಕು, ಗ್ರಾಮದಲ್ಲಿರ್ತಕ್ಕಂಥ ಪಾರ್ಟಿ ಕಾರ್ಯಕರ್ತರಿಗೂ ಹೆಸರು ಬರಬೇಕು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಆ ದಿಕ್ಕಿನಲ್ಲಿ ತಾಲೂಕು ಕಮಿಟಿ, ಒಂದು ತಾಲೂಕು ಮುಖಂಡರೆಲ್ಲರನ್ನು ಸೇರಿ ಈ ಕಾರ್ಯಕ್ರಮವನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಒಂದು ರೂಪುರೇಷೆಗಳನ್ನು ಮಾಡಬೇಕಾಗತ್ತೆ. ವೇಗಾಗಿ ನಾವು ಯಾವ ರೀತಿ ಯಾವ ಕಾರ್ಯಕ್ರಮ ರೂಪಿಸಿದ್ರು ಸ್ವಲ್ಪ ಏರುಪೇರಾಗುತ್ತೆ. ಆದ್ದರಿಂದನೇ ಒಂದು ಶಿಸ್ತುಬದ್ಧವಂಥ ರೀತಿಯಲ್ಲಿ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಲೀಡರ್ಸ್ ಕೂರ್ತಿ ಈ ಕಾರ್ಯಕ್ರಮ ರೂಪಿಸಿ ಮತ್ತು ಆ ಕಾರ್ಯಕ್ರಮ ಜಾರಿ ಆಗೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಧನ್ಯವಾದಗಳು.